ಇವತ್ತು ಬೋವಿ ಬಂಜಾರ ಕೊರಮ ಕೊರ್ಚ 99 ಜಾತಿಗಳ ಒಂದು ನೇತೃತ್ವದಲ್ಲಿ ಇನ್ನು ರಾಜ್ಯ ಸರ್ಕಾರ ಏನು ಸುಪ್ರೀಂ ಕೋರ್ಟ್ನ ಆದೇಶವನ್ನೇ ನೆಪ ಮಾಡಿಕೊಂಡು ದಲಿತರಲ್ಲಿ ಒಳ ಮೀಸಲಾತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದ್ದಾರೆ. ಅದ್ರ ಜೊತೆಗೆ ನಿವೃತ್ತ ನ್ಯಾಯಮೂರ್ತಿ ನಾಗಮಂದ್ರ ಸರ್ ಕಮಿಟಿನೂ ಕೂಡ ನೇಮಕ ಮಾಡಿದ್ದಾರೆ. ಈ ಒಂದು ನ್ಯಾಯಮೂರ್ತಿ ನಾಗಮಂದ್ರ ಸರ್ ಕಮಿಟಿಯನ್ನು ರದ್ದು ಮಾಡ್ಬೇಕಂತ ನಮ್ಮ ಒತ್ತಾಯ ಇದೆ. ಜೊತೆಗೆ ದಲಿತರಲ್ಲಿ ಒಳ ಮೀಸಲಾತಿ ಒಪ್ಪೋದಿಲ್ಲ ಅಂತ ನಮ್ಮ ಒತ್ತಾಯ. ಯಾಕಂದ್ರೆ ದಲಿತರಂದ್ರೆ ಪರಿಶಿಷ್ಟ ಜಾತಿಯಲ್ಲಿ ಬರುವಂತ 101 ಜಾತಿಗಳ ಮಧ್ಯೆ ದ್ವೇಷ, ಅಸೂಯೆ, ಭಾವನಾತ್ಮಕ ವಿಷಯಗಳನ್ನ ರಾಜ್ಯ ಸರ್ಕಾರ ಮಾಡ್ಲಿಕ್ಕೆ ಹೊರಟಿದೆ. ಮೊನ್ನೆ ಸಿದ್ದರಾಮಯ್ಯನವರಿಗೆ ನಾವು ಮನವಿ ಮಾಡ್ತಾ ಇದೀವಿ, ಜೊತೆಗೆ ಎಚ್ಚರಿಕೆನೂ ಕೊಡ್ತಾ ಇದೀವಿ. ಈ ಸಮುದಾಯಗಳು ಯಾರು ಬಳೆ ತೊಟ್ಕೊಂಡಿಲ್ಲ, ಈ ಸಮುದಾಯಗಳು ಕೂಡ ಬಹಳ ಶೋಷಣೆ, ಅನ್ಯಾಯ, ಮೋಸಕ್ಕೆ ಒಳಗಾಗಿ ಬಂದಿರುವಂತಹ ಒಂದು ಸಮುದಾಯಗಳು ಕಡುಬಡತನ, ದಾರಿದ್ರ್ಯದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಈ ಸಮುದಾಯಗಳ ಜೀವನ ಕೂಡ ಬಹಳ ಚಿಂತಾಜನಕವಾಗಿದೆ, ದುಸ್ಥಿತಿಯಾಗಿದೆ. ಈ ಸಮುದಾಯಗಳನ್ನ ರಾಜಕಾರಣಿಗಳು ತಮ್ಮ ತಿಂಡಿಗೋಸ್ಕರ, ತಮ್ಮ ತೆವಲಿಗೋಸ್ಕರ ಪರಿಶಿಷ್ಟ ಜಾತಿಯಲ್ಲಿ ಬರುವಂತ ವ್ಯಕ್ತಿಗಳನ್ನ ಇವತ್ತು ಒಡೆದಾಳುವ ನೀತಿಯನ್ನು ಮಾಡ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೆ ಒಪ್ಪೋದಿಲ್ಲ. ಕೆಲವು ಅವಿವೇಕಗಳು ಒಳ ಮೀಸಲಾತಿ ಜಾರಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಅಯೋಗ್ಯರು, ಅವಿವೇಕಗಳು ಇವತ್ತು ಹೇಳಿಕೆ ಕೊಡ್ತಾ ಇದ್ದಾರೆ. ಕೆಲವು ತಟಸ್ಥವಾಗಿದ್ದಾರೆ, ಕೆಲವು ಅವಿವೇಕಗಳು, ಅಯೋಗ್ಯಗಳು, ಅವ್ರು ಕೂಡ ತಕ್ಕ ಉತ್ತರ ಕೊಡ್ತಿದೀವಿ. ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿ ಜಾರಿ ಆಗಬಾರ್ದು. ಒಂದ್ ವೇಳೆ ಮಾಡುವುದಾದ್ರೆ ಸಮಗ್ರ ತನಿಖೆ ಆಗ್ಲಿ. ಏನು 1952 ವರ್ಷದಿಂದ ಇಲ್ಲಿ ತನಕ ಏನೇನು ಯಾವ ಸಮಾಜ ಎಷ್ಟೆಷ್ಟು ಲೂಟಿ ಮಾಡಿದ್ದಾರೆ, ಎಷ್ಟೆಷ್ಟು ಮೋಸ ಮಾಡಿದ್ದಾರೆ, ಎಷ್ಟೆಷ್ಟು ತಿಂದು ಹಲ್ಲುಗಳನ್ನ ಗಟ್ಟಿ ಮಾಡ್ಕೊಂಡಿದ್ದಾರೆ, ಬೊಜ್ಜು ಬೆಳೆಸ್ಕೊಂಡಿದ್ದಾರೆ, ಇಂಥ ವ್ಯಕ್ತಿಗಳ ಬಗ್ಗೆ ಸಮಗ್ರ ತನಿಖೆ ಆಗ್ಲಿ. ಸಮಗ್ರ ಒಂದು ಏನು ಸರ್ವೆ ಮಾಡ್ಲಿ. ಆದ್ರೆ 2011 ವರ್ಷದ ಜನಗಣತಿಯನ್ನು ಮುಂದಿಟ್ಕೊಂಡು ಇವತ್ತಿನ ಸರ್ಕಾರ ಏನ್ ಮಾಡಕ್ ಹೊರಟಿದೆ. ಮನೆ ಸಿದ್ದರಾಮಯ್ಯರಿಗೆ ಇದು ಒಳ್ಳೇದಾಗಲ್ಲ. ಬೋವಿಗಳಿಗೆ, ಬಂಜರಿಗೆ, ಕೊರಮ ಕೊಚ್ಚರಿಗೆ ಮೋಸ ಮಾಡಿದಂತ ವ್ಯಕ್ತಿಗಳು ಈ ಇತಿಹಾಸದಲ್ಲಿ ಉಳಿದಿಲ್ಲ. ಸಿದ್ದರಾಮಯ್ಯ ನಾವು ಎಚ್ಚರ ಕೊಡ್ತಾ ಇದೀವಿ. ಸ್ವಲ್ಪ ತಾವು ಆಲೋಚನೆ ಮಾಡಬೇಕು, ಚಿಂತಿಸಬೇಕು. ನಿಮ್ಮ ಅವಧಿ ಕೂಡ ಹತ್ರ ಬರ್ತಾ ಇದೆ. ಅದು ಮುಗಿದ್ರೊಳಗೆ, ಒಳಗೆ ಹೋಗೋದ್ರೊಳಗೆ ನೀವು ಏನು ಇದು ಒಳ ಮೀಸಲು ಜಾರಿ ಮಾಡ್ಕೊಂತ ಹೇಳ್ತಿದ್ರಲ್ಲ, ಇದು ಶುದ್ಧ ತಪ್ಪು. ಅದಕ್ಕೋಸ್ಕರ ನಾವು ಒತ್ತಾಯ ಮಾಡ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿಯನ್ನ ಜಾರಿ ಮಾಡಬಾರ್ದು. ಇದನ್ನ ಜಾರಿ ಮಾಡಿದ್ರೆ ನಾವು ಇವತ್ತು ಸಾಂಕೇತಿಕವಾಗಿ ತಮ್ಮ ಮಾಧ್ಯಮಿತರಿಗೆ ಗೊತ್ತಿದೆ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದಿರುವಂತ ಜನ ಕೇವಲ ಯಾವ ಮಂತ್ರಿ, ಯಾವ MLA ಕಾಂಟ್ರಾಕ್ಟ್ ಅಂತ ದುಡ್ಡು ತಗೊಂಡು ಬಂದಿಲ್ಲ. ಅವರ ಸ್ವಂತ ದುಡಿದು ಗಾಡಿಗಳು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಯಾವ MLA ಮಂತ್ರಿ ಇನ್ನ ಕಾಯ್ಕೊಂಡು ಕೈ ಕಟ್ಕೊಂಡು ನಿಲ್ಲೋ ಪರಿಸ್ಥಿತಿ ಜನಗಳಿಗಿಲ್ಲ. ಈ ಸಮುದಾಯಗಳು ಕ್ರಾಂತಿಕಾರಿ ಹೆಜ್ಜೆ ಇವತ್ತು ಇಟ್ಟಿದ್ದಾರೆ. ಆ ಕ್ರಾಂತಿಕಾರಿ ಹೆಜ್ಜೆಗೆ ಈ ಮಾಧ್ಯಮ, ಮುದ್ರಣ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ಸ್ನೇಹಿತರು ಸಹಕರಿಸಬೇಕು. ಈ ವಿಷಯವನ್ನ ರಾಜ್ಯ ಮಟ್ಟಕ್ಕೆ ಕೊಂಡೊಯ್ಯುವಂತ ನಿಟ್ಟಿನಲ್ಲಿ ಆಗ್ಬೇಕು. ಜೊತೆಗೆ ಏನು ಸುವರ್ಣಸೌಧದಲ್ಲಿ ಏನೋ ಲೆನಿನ್ ಬಟ್ಟೆಗಳು ಹಾಕೊಂಡು AC ಫ್ಯಾನ್ಗಳು ಕೆಲಸ ಮಾತಾಡ್ತಿದ್ರಲ್ಲ, ಅವರಿಗೆ ಈ ಕಿವಿ ತಟ್ಟಬೇಕು, ಈ ಧ್ವನಿ ಪ್ರತಿಧ್ವನಿಸ್ಬೇಕಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ತಾ ಇದೀವಿ. ಜೊತೆಗೆ ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿ ಒಪ್ಪೋದಿಲ್ಲ. ಒಂದ್ ವೇಳೆ ನೀವು ಮಾಡೋದಾದ್ರೆ ನಮ್ಮೆಲ್ಲ ಕರೀರಿ. ನಮ್ಮ ಸಮಸ್ಯೆಗಳು ಏನಿದಾವೆ, ನಾವು ಎಷ್ಟು ಉದ್ಧಾರ ಆಗಿದೀವಿ, ಎಷ್ಟು ಹಾಳಾಗಿದೀವಿ ಅನ್ನೋದು ಸರ್ಕಾರ ಈ ತನಿಖೆ ಮಾಡಿ, ಸಮಗ್ರ ತನಿಖೆ ಮಾಡಿ, ಚರ್ಚೆ ಮಾಡಿ ಇದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದೀವಿ. ಸುಮಾರು ಒಂದು 50,000ಕ್ಕೂ ಹೆಚ್ಚು ಜನಸಂಖ್ಯೆ ಬಂದಿರುವಂತ ನಿರೀಕ್ಷೆ ನಮಗಿದೆ. ಇದು ವಾಲಂಟಿಯರ್ ಬಂದಿರುವಂತ ಜನ, ಯಾರು ದುಡ್ಡು ಕೊಟ್ಟು ಯಾರು ಕರ್ಸಿಲ್ಲ ಅವ್ರನ್ನ, ಇಡೀ ರಾಜ್ಯಕ್ಕೆ ಗೊತ್ತಿದೆ. ಅದಕ್ಕೋಸ್ಕರ ಎದುರು ಸಹೋದರರು ಏನಿದ್ದಾರೆ, ಎಡಗೈ ಬಲಗೈನವರು ಕೂಡ ಅರ್ಥ ಮಾಡ್ಕೋಬೇಕು. ನಾವು ಕಷ್ಟದಲ್ಲಿದ್ದೀವಿ, ನಮಗೆ ಸಮಸ್ಯೆ ಇದೆ. ನಾವು ನೀವು ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮಾಡಿಕೊಂಡಿರುವಂತ ಏನು ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಒಂದು ಇತಿಹಾಸವನ್ನ ನಾವು ಮುಂದುವರ್ಸೋಣ. ಅದು ನಮ್ಮಲ್ಲಿ ಹೊಟ್ಟೆ ಕಿಚ್ಚು, ಅಸೂಯೆ, ದ್ವೇಷ ಬೇಡ ಅಂತ ನಾನು ಅವ್ರನ್ನ ಮನವಿ ಮಾಡ್ತಾ ಇದೀನಿ. ಇದಕ್ಕೆ ರಾಜಕಾರಣಿಗಳು ವಿರೋಧ ಪಕ್ಷದವರಾಗಿರೋ ಬೇರೆ ಪಕ್ಷದ ಯಾರು ಕುಮ್ಮಕ್ ಕೊಡಬಾರ್ದು. ಒಂದ್ ವೇಳೆ ಯಾವನ್ ಕುಮ್ಮಕ್ ಕೊಡ್ತಾನೋ ಅವನಿಗೆ ನಮ್ಮ ಜನಗಳು ತಕ್ಕ ಉತ್ತರ ಕೊಡ್ತೀವಿ. ವೈ ಕೊಟ್ರೇಶ್, ರಾಜ್ಯಾಧ್ಯಕ್ಷರು, ಅಖಿಲ ಕನ್ನಡ ಬೋವಿ ವೇದಿಕೆ ಹಾಗೂ ರಾಜ್ಯ ಸಂಚಾಲಕರು, ಬೋವಿ ಬಂಜಾರ ಕೊರ್ಚ ಕೊರಮ ಮಹಾ ಒಕ್ಕೂಟ.
ನಮ್ಮ ಜನಾಂಗದವರೆಲ್ಲ ತುಂಬಾ ಕಷ್ಟನೇ ಪಡ್ತಿದ್ದಾರೆ. ಸರ್ಕಾರ ನಡೆಸೋರು ನಾವೇ, ಸರ್ಕಾರ ಸೋಲ್ಸೋರು ನಾವೇ, ಮತ್ತೆ ವೇದಿಕೆ ಹತ್ಸೋರು ನಾವೇ, ವಿಧಾನಸೌಧ ಹತ್ಸೋರು ನಾವೇ, ವಿಧಾನಸೌಧ ಇಳಿಸೋರು ನಾವೇ. ನಾವು ಅಷ್ಟು ಕಷ್ಟಪಟ್ಟು ನಮ್ಮ ಜನಾಂಗದವರು ಬೋವಿ ಜನಾಂಗದವರೆಲ್ಲ ತುಂಬಾ ಕಷ್ಟ ಬಿದ್ದು ಕೆಲಸಗಳನ್ನು ಮಾಡ್ತಿದ್ದಾರೆ. ಎಷ್ಟೋ ಜೀವಗಳು ಕಲ್ಲು ಹೊಡೆದು, ಎಷ್ಟೋ ಜೀವಗಳು ಕಲ್ಲು ಬಿದ್ದು ಜೀವಗಳು ಹೋಗಿದಾವೆ ನಮ್ಮ ಜನಾಂಗದವ್ರಿಗೆ. ಆದ್ರೆ ತುಂಬಾನೇ ಕಷ್ಟ ಆಗ್ತಿದೆ. ಈಗ ಒಬ್ಬೊಬ್ರೆ MLA-ಗಳೆಲ್ಲ ಒಂದೊಂದೇ ತೆಗಿತಾ ಇದ್ದೀರಾ. ಇನ್ನು ನಮ್ಗೆ ಬರ್ತಾ ಒಂದು MLA-ಗೆ ಒಂದ್ ಸೀಟು ಕೊಡಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ಆ ಒಂದಲ್ಲ ಹೋರಾಟಕ್ಕೆ ಇದೆಲ್ಲ ಹೋರಾಟ ಮಾಡ್ತಿದೀವಿ. ಉಪಾಧ್ಯಕ್ಷ ಆದ ಪುಷ್ಪಾವತಿ ಅಂತ ಮಾತಾಡ್ತಿರೋದು ಬೋವಿ ಸಂಘಟನೆಯಲ್ಲಿ. ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿರೋ ಹೆಣ್ಮಕ್ಳಿಗೆ ಎಷ್ಟೋ ಜನಕ್ಕೆ ಮನೆ ಇಲ್ಲ, ಇನ್ನೊಂದು ವ್ಯವಸ್ಥೆ ಇಲ್ಲ, ನೀರ್ ವ್ಯವಸ್ಥೆ ಇಲ್ಲ, ರೋಡ್ ವ್ಯವಸ್ಥೆ ಇಲ್ಲ, ಎಷ್ಟು ವ್ಯವಸ್ಥೆಗಳು ಇಲ್ದಿರ ಎಲ್ಲಾ ಹೆಣ್ಮಕ್ಳು ತುಂಬಾ ಕಷ್ಟ ಪಡ್ತಾ ಇದಾರೆ. ಅದು ನೀವು ಏನು ಗೊತ್ತಿಲ್ದಂಗೆ ಎಲ್ಲ ಶ್ರೀಮಂತರು ಇದಾರೆ ಅಂತ ಹೆಂಗೆ ಮೀಸಲಾತಿ ನೀವು ಇದ್ ಮಾಡಕ್ ಹೊಂಟಿದ್ದೀರಿ? ಇದ್ ಯಾವ್ದೇ ಕಣಕ್ಕೂ ಮೀಸಲಾತಿ ಆಗ್ಬಾರ್ದು ಅಂತ ನಾವು ಬೇಡ್ತಿ ಮಾಡ್ತೀವಿ. ಇವತ್ತ ಬಂಜಾರ, ಲಂಬಾಣಿ, ಕೊರ್ಚ, ಕೊರವ ಈ ಎಲ್ಲಾ ಸಮುದಾಯವನ್ನ ಒಳ ಮೀಸಲಾತಿ ಮಾಡಬೇಕು ಅಂತೇಳಿ ಸರ್ಕಾರದ ಷಡ್ಯಂತ್ರ ಬಹಳ ತರಾತುರಿಯಲ್ಲಿ ನಡೆದಿದೆ. ಅದನ್ನ ಯಾವುದೇ ಕಾರಣಕ್ಕೂ ಸರ್ಕಾರ ಅದಕ್ಕೆ ಕೈ ಹಾಕಬಾರ್ದು. ಈ ಜನಗಣತಿ ಆಗೋ ತನಕ ತಡಿಬೇಕು. ಅವಸರದಲ್ಲಿ ಮಾಡಿದ್ರೆ ಹಿಂದೆ ಬಿಜೆಪಿ ಸರ್ಕಾರಕ್ಕೆ ಏನ್ ನಾವು ಇದನ್ನ ಮಾಡಿದೀವಿ ಅನ್ನೋದು ತಮ್ಗೆ ಗೊತ್ತಿದೆ. ಈಗ ಆದ್ರಿಂದ ಸರ್ಕಾರ ಇದನ್ನ ಕೈ ಬಿಡಬೇಕು. ಜನಗಣತಿ ಆಗೋ ತನಕ ಯಾವ ಕಾರಣಕ್ಕೂ ಕೊರ್ಮ ಈಗಾಗಲೇ ಸಾಕಷ್ಟು ಹೋರಾಟ ಮಾಡಿದೀವಿ. 2012ರಿಂದ 17 ಲಕ್ಷ ಪತ್ರ ಚಳವಳಿ ಮಾಡಿ ಸರ್ಕಾರಕ್ಕೆ ಒಂದ್ ಸ್ವಲ್ಪ ಇದು ಬೇಡವಾ? ಅದೇನು ಸುಪ್ರೀಂ ಕೋರ್ಟ್ ಆರ್ಡರ್ ಆದ ಕೂಡ ಇಂಪ್ಲಿಮೆಂಟ್ ಮಾಡಬೇಕಂತ ಏನಿಲ್ಲ. ನಾವು ಕೇಂದ್ರ ಸರ್ಕಾರಕ್ಕೆ ಹೊಂಟಿವಿ, ಅಪೀಲ್ ಮಾಡಿದೀವಿ ರೀ. ಅದು ಮಾಡಬಾರ್ದಂತ ಅಪೀಲ್ ಮಾಡಿದೀವಿ. ಅದು ಬರ್ಬೇಕಲ್ಲ, ಒಂದ್ 3 ತಿಂಗಳಾರ ಬೇಕು ಬೇಡ. ಈಗ ತಾಬಡ 1 ತಿಂಗಳದಾಗ ಮಾಡ್ತೀನಿ, 3 ತಿಂಗಳದಾಗ ಮಾಡ್ತೀನಿ ಅಂದ್ರೆ ಇದು ಸರಿಯಾದ ಕ್ರಮ ಅಲ್ಲ. ಸರ್ಕಾರ ಸಿದ್ದರಾಮಯ್ಯರಿಗೆ ಭೇಟಿಯಾಗಿ, ಮಹದೇವಪ್ಪಗೆ ಭೇಟಿಯಾಗಿವಿ, ಎಲ್ಲರಿಗೂ ಭೇಟಿ ಆಗ್ತಾ ಇದೀವಿ, HK ಪಾಟೀಲ್ ಭೇಟಿ ಆಗಿವಿ. ಇವತ್ತು ಗುಲ್ಬರ್ಗಾಲಿಂದ ಹಿಡ್ಕೊಂಡು ಇವತ್ತು ಎಲ್ಲಾ ಬೆಳಗಾವದವರು, ಎಲ್ಲಾ ಜಿಲ್ಲೆಯ ಜನ, ಎಲ್ಲಾ ಬೋವಿ, ಕೊರ್ಚ, ಕೊರಮ, ಲಂಬಾಣಿ ಬಹಳಷ್ಟು ಜನ ಸೇರ್ಯಾರ. ಇವತ್ತಿಲ್ಲಿ ಸೇರಿರೋದೇನೋ ನಮ್ಗೆ ಅನ್ಯಾಯ ಆಗೈತಿ. ಒಳ ಮೀಸಲಾತಿ ಬೇಡ ಅಂತಂದ್ರೆ ಯಾಕೆ ಒತ್ತಡ ಮಾಡ್ತೀರಿ ನೀವು? ಹಿಂದ BJP ಹಟಾವೋ ತಾಂಡಾ ಬಚಾವ್ ಅಂತ ಒಂದು ಕರೆ ಕೊಟ್ಟಿದ್ದೆ ನಾನು. ಏನಾಗೈತಿ ನಿಮ್ ಪರಿಸ್ಥಿತಿ? 60 ಮಂದಿ ಹೋದ್ರು, ಮನಿಗೆ ಹೋದ್ರು. ಹೆಂಗ ನೀವು ಎಲ್ಲ 138, 139 ಅದಿವಂತೇಳಿ ನೀವು ಉಬ್ಬಾಕತ್ತೀರಲ್ಲ. ನಿಮ್ಗ 138 ಮಂದಿಗೂ ಮನಿಗ್ ಕಳಿಸ್ತಕ್ಕಂಥ ತಾಕತ್ ಒಡ್ರಿಗದ, ಲಮಾಣರಿಗದ, ಕೊರ್ಚ, ಕೊರಮರಿಗದ. ಆದ್ರಿಂದ ಯಾವ ಕಾರಣಕ್ಕೂ ಸರ್ಕಾರ ಇದಕ್ಕೆ ಕೈ ಹಾಕಬಾರ್ದು. ಜನಗಣತಿ ಆಗಲಿ, ಜಲಗಣತಿ ಆಗೋ ಮಟ್ಟ ತಡೆಯಾಕ್ ತಯಾರಿಲ್ಲ. ಏನ್ ಅಂತದೇನು ಅವಸರ ಆಗೈತಿ? ಏನ್ ಅಂತದ್ ಅರ್ಜೆಂಟ್ ಅದ? ಈಗ ಸರ್ಕಾರ ಅಂದ್ರೆ ಜನಗಳ ಸರ್ಕಾರ ಅಲ್ಲ, ಜನಗಳ ಹೇಳಿದ್ ಕೇಳ್ಬೇಕಲ್ಲ. ಇವ್ರು ಕೇಳಾರ್ದ ನಾನು 3 ತಿಂಗಳದಾಗ ಮಾಡ್ತೀನಿ, 2 ತಿಂಗಳದಾಗ ಮಾಡ್ತೀನಿ ಅಂದ್ರೆ ಇದು ಸಾಧ್ಯ ಅದಲ್ಲ. ನಮ್ಮ ಮನಸ್ಸಿಗೆ ಬಹಳ ನೋವಾಗೈತಿ. ನಾನು ಈ ಮೂಲಕ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತೆ ಎಲ್ಲರಿಗೆ ಕೈ ಮುಗಿದು ಕೇಳ್ಕೊತಾ ಇದ್ವಿ, ಇದನ್ನ ಜನಗಣತಿ ಆಗೋ ತನಕ ಯಾವ ಒಳ ಮೀಸಲಾತಿನೂ ಬೇಡವೇ ಬೇಡ. ಒಂದ್ ವೇಳೆ ಇದಕ್ಕ ನೀವು ಕೈ ಹಾಕಿದ್ರೆ ಜೇನುಗುಡಿಗೆ ಕೈ ಹಾಕಿದಂಗ ಏನ್ರಿ? ಇಡೀ ದಿಲ್ಲಿ ಚಲೋ ಕಾರ್ಯಕ್ರಮನ ನಾವು ಕೊಡ್ತಾ ಇದೀವಿ. ಅಲ್ಲಿ ಜಂತರ್ ಮಂತರದಲ್ಲಿ ಕೂಡ ನಾವು ಪ್ರೈಮ್ ಮಿನಿಸ್ಟರ್ ಭೇಟಿಯಾಗಿ ಮನವಿ ಸಲ್ಲಿಸ್ತೀವಿ. ಮತ್ತು ಸುಪ್ರೀಂ ಕೋರ್ಟ್ ಕೂಡ ನಾವು ಮನವಿ ಮಾಡ್ತಾ ಇದ್ವಿ, ಅಪೀಲ್ ಮಾಡಿ ಅದನ್ನ ಸ್ಟೇಗೆ ತಗೊಳ್ತಾ ಇದ್ವಿ. ಯಾವ ಕಾರಣಕ್ಕೂ ಸರ್ಕಾರ ಇದಕ್ಕೇನಾದ್ರೂ ಅವ್ರಿಗೇನಾದ್ರೂ ಲೆಫ್ಟ್ ರೈಟಿಗೆ ಮಣಿದಿರಿ ಅಂತಂದ್ರೆ ಈ ಒಡ್ರ ಸಮಾಜ ಕಲ್ಕಿತ್ತೋ ಸಮಾಜ, ಇದು ಒಡ್ರ ಸಮಾಜ, ಲಂಬಾಣಿ ಸಮಾಜ ಕಟ್ಕಿ ಮಾರೋ ಸಮಾಜ. ಆದ್ರಿಂದ ಯಾವ ಕಾರಣಕ್ಕೂ ಇದನ್ನ ಕೈ ಬಿಡಬೇಕು. ಜನಗಣತಿ ಆಗೋ ತನಕ ಯಾವ ಕಾರಣಕ್ಕೂ ಮಾಡಬಾರ್ದು, ತರತುರಿ ಮಾಡಬಾರ್ದು. ಏನ್ ನಾವು ಓಡಿ ಹೊಂಟಿವಿ, ಸರ್ಕಾರ ಓಡಿ ಹೊಂಟೈತಿ? ಏನ್ ಮತ್ತೆ ಓಡಿ ಹೊಂಟೈತೆ ಏನಿದು? ನಾವು ತಂದಿದ್ ಸರ್ಕಾರ ಏನ್ ಒಡ್ರ ಸಮಾಜದವ್ರು ಓಟ್ ಹಾಕಿಲ್ಲ, ಲಮಾಣ್ಯವ್ರು ಓಟ್ ಹಾಕಿಲ್ಲ ಕಾಂಗ್ರೆಸ್ಸಿಗೆ. ನೀವು BJPದವ್ರು ಹಂಗ ಬೊಮ್ಮಾಯಿಗೆ ಹೇಳಿದೆ ನಾನು, ನೀವು ನಿಮ್ ಗತಿ ಕಾಣತೀವಿ ಅಂತೇಳಿ. ಮೊನ್ನೆ ಮಗನು ಹೋದ, ಮನಿಗೆ ಹೋದ. ಅದಕ್ಕ ಸಿದ್ದರಾಮಯ್ಯರಿಗೆ ನಾವು ಕೈ ಮುಗಿದು ಕೇಳ್ಕೊತಾ ಇದ್ವಿ, ಯಾವ ಕಾರಣಕ್ಕೂ ಜನಗಣತಿ ಆಗೋ ತನಕ ಇದಕ್ಕೆ ಕೈ ಹಾಕಬಾರ್ದಂತ ಎಲ್ಲಾ ಸಮುದಾಯ ಪರವಾಗಿ ನಾನು ಒತ್ತಡ ಮಾಡ್ತೀನಿ. ನಾನು ಪಾಂಡುರಂಗ ಕುಮಾರ್, ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ರಾಜ್ಯಾಧ್ಯಕ್ಷ. ಈ ಕುಡಿರೋದು ಉದ್ದೇಶ ಏನಂದ್ರೆ ಈ ಒಳ ಮೀಸಲಾತಿ ಅನ್ನೋದು ನಮಗ ಬೇಡಾಗಿರ್ತದೆ.
ಈ ನಮ್ಮ ಸಮಾಜಕ್ಕ ಬಹಳ ರೀತಿಯಿಂದ ಎಲ್ಲಾ ಸಮಾಜ ಹಿಂದುಳಿದವ. ಈ ಹಿಂದುಳಿದ ಸಮಾಜ ನಾವು ಇನ್ನ ಮುಂದೆ ಬರ್ಬೇಕಾದ್ರೆ ಸುಮಾರು ಇನ್ನ 20-30 ವರ್ಷ ಹೋಗ್ಬೇಕು ಅಂದಾಗ ನಮ್ಗೆ ಎಲ್ಲ ಸ್ವಲ್ಪ ಸುಧಾರಣೆ ಆಗ್ಬೋದು. ಆದ್ರೆ ಇನ್ನ ನಮ್ ಸುಧಾರಣೆ ಆದಂತ ಸಮಾಜ ನಮ್ಮನ್ನ ತೆಗೆದು ಹಾಕ್ಬೇಕು, ನಮ್ಮನ್ನ ಮುಂದೆ ಬೆಳೆಸ್ಕೊಡಬಾರ್ದು ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ನಮಗ ಎಲ್ಲಿ ಬೇಕಲ್ಲಿ ಅವ್ರ ಸಮಾಜ ವತಿಯಿಂದ ನಮಗೂ ಕೂಡ ದಬ್ಬಾಳಿಕೆನೂ ಮಾಡ್ತಾರ, ಮತ್ತ ಮುಂದೆ ಅನ್ಯಾಯನೂ ನಡೀತೈತಿ. ಇನ್ನು ಮುಂದೆ ಅವ್ರ ಒಳ ಮೀಸಲಾತಿ ಹೆಚ್ಚಾದ್ರೆ ನಮ್ಮನ್ನ ಅವ್ರು ಏನ್ ಮಾಡ್ತಾರ ಅಂದ್ರೆ ನಮ್ಮನ್ನ ಒಂದೊಂದ್ ಕಡೆ ಊರ್ ಬಿಡಿಸುವಂತ ಪ್ರಯತ್ನ ಮಾಡ್ತಾರ. ಯಾಕಂದ್ರೆ ಅವ್ರದ್ದು ಈ ತರ ದಬ್ಬಾಳಿಕೆ ನಡೆದೈತಿ. ಮತ್ತ ಅವ್ರ ರಾಜಕೀಯದಾಗ ಇರುವಂತ ಎಲ್ಲ ಸಮಾಜದ ಎಡಗೈ ಬಲಗೈ ಸಮಾಜದ ಮುಖಂಡರು ರಾಜಕೀಯದಾಗ ಮುಖ್ಯಮಂತ್ರಿ ಲೆವೆಲ್ನಾಗೂ ಕೂಡ ಬೆಳೆದಾರ ಈಗ ಅವ್ರ. ಅಂತದಾಗ ನಮ್ಮ ಸಮಾಜದಾಗ ಅಷ್ಟು ಮುಂದೆ ಹೋದವ್ರು ಯಾರು ಇಲ್ಲ. ಮಂತ್ರಿ MLA ಮಾತ್ರ ಇಷ್ಟ ಇದಾರ. ಜಾರಿ ಮಾಡುದು ಅದು ಏನೋ ಸಿದ್ದರಾಮಯ್ಯನವ್ರಿಗೆ ಕೈ ಹಾಕಿದ್ರೆ ನಾವೆಲ್ಲರೂ ಖಂಡಿಸ್ತೇವೆ ಇದನ್ನ. ಇದಕ್ಕೆ ಅವ್ರು ಸಿದ್ದರಾಮಯ್ಯ ಅವ್ರಿಗೆ ಏನತ್ತಲ್ಲ ನಮ್ಮ ಎಲ್ಲರೂ ಶಾಪ ತಟ್ಟಬೇಕಾಗತಿ. ಅದಕ್ಕೆ ನೀವು ಅಂತವ್ರ ಅಲ್ಲ ಅಂತ ತಿಳ್ಕೊಂಡು ನಿಮ್ ಮ್ಯಾಗ ನಾವು ವಿಶ್ವಾಸ ಇಟ್ಟೇವಿ. ನಮ್ಮ ಗುರು ಸಿದ್ದರಾಮೇಶ್ವರ ಅದರ, ನೀವು ಕೂಡ ನಮ್ಗ ಸಿದ್ದರಾಮೇಶ್ವರ ಸ್ವರೂಪನ ಅದಿರ ಅಂತ ತಿಳ್ಕೊಂಡು ನಿಮ್ಮನ್ನ ನಂಬೇವಿ. ನಮ್ಗ ಅನ್ಯಾಯ ಮಾಡಬೇಡ್ರಿ. ಅದಕ್ಕಾಗಿ ನಾವ್ ಏನದ ಎಲ್ಲರೂ ಈ ಸಮಾಜ ವತಿಯಿಂದ ನಾವು ಒಕ್ಕಟ್ಟಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೋತೇವಿ. ಅಖಿಲ ಕರ್ನಾಟಕ ರಾಜ್ಯ ಕಾರ್ಯಾಧ್ಯಕ್ಷರು. ಇದಕ್ಕೆ ಸಂಬಂಧ ನಮ್ಮ ಸಂಘಟನೆ ಎಲ್ಲಾ ಪದಾಧಿಕಾರಿಗಳಿಗೂ ನಮಸ್ಕಾರ ಸಲ್ಲಿಸ್ತೇನೆ. ಇದಕ್ಕೆಲ್ಲ ಬಹಳ ದುಡ್ದಾರ ನಮ್ಮ ಸಂಘಟನೆದವ್ರಿಗೆ. ಈಗ ನಾನು ಈ ತಿಂಗಳದಾಗ ಒಂದು ಜಿಲ್ಲಾ ಮಟ್ಟದ ತಾಲೂಕು ಮಟ್ಟ ಕರೆದು ಅವ್ರಿಗೆ ನಮ್ಮ ಮನವರಿಕೆ ಅಂತ ಕೇಳ್ಕೊಂಡು ಅವ್ರಿಗೆ ಸನ್ಮಾನ ಮಾಡೋದು ಉದ್ದೇಶವನ್ನು ಮಾಡ್ತೀನಿ. ಇದು ಯಶಸ್ವಿಗೊಳ್ಳೋದಕ್ಕೆ ಅವ್ರ ಧನ್ಯವಾದಗಳು. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ, ಏನಿವತ್ತು 20 ವರ್ಷಗಳ ಕಾಲ ಹಿಂದೆ ಏನಿವತ್ತು ಸದಾಶಿವ ಆಯೋಗದ ವರದಿಯನ್ನ ಏನೊಂದು ರಚನೆ ಮಾಡಿದ್ರು ಅಂದ್ರೆ, ಇವತ್ತು ಅವ್ರು ಹೇಳಿದ್ರು ಇಲ್ಲ ಮತ್ತೆ ಯಾರು ಇದರಲ್ಲಿ ಉನ್ನತದಲ್ಲಿದ್ದಾರೆ, ಯಾರು ನೌಕರಸ್ಥರು ಜಾಸ್ತಿ ಇದ್ದಾರೆ, ಯಾರು ಎಜುಕೇಟೆಡ್ ಜಾಸ್ತಿ ಇದ್ದಾರೆ, ಅದೆಲ್ಲ ಕೂಡ ಸರ್ವೆ ಮಾಡಬೇಕು. ಯಾರು ಬಡವರಿದ್ದಾರೆ, ಯಾರು ಶ್ರೀಮಂತ ಇದ್ದಾರೆ ಅನ್ನುವಂಥದ್ದನ್ನ ಒಂದು ಸದಾಶಿವ ಆಯೋಗನ ವರದಿಯನ್ನ ರೆಡಿ ಮಾಡಿ, ಈಗ ಸದಾಶಿವ ಆಯೋಗ ಯಾವುದೇ ಕಾರಣಕ್ಕೂ ಜಾರಿ ಆಗಬಾರ್ದು, ಮತ್ತೆ ಯಥಾಸ್ಥಿತಿನ ಹೇಗೈತಲ್ಲ ಹಾಗೆ ಹೋಗ್ಬೇಕು ಅನ್ನೋದು ನಮ್ಮ ನಿಲುವು. ಸಾವಿರಾರು ಮಂದಿ ಕೂಡಿ ಇಲ್ಲಿ ನಮ್ಮ ವಿಜೇಂದ್ರ ಅವ್ರಿಗೆ ಮತ್ತೆ ಬಂದಂತ MLA ಅವ್ರಿಗೆ, ನಮ್ಮ ಸಮಾಜ MLA ಅವ್ರಿಗೆ ಎಲ್ಲರಿಗೆ ಮನವಿ ಕೊಟ್ಟು ಅದನ್ನ ಮುಂದಿನ ದಿನದಲ್ಲಿ ಅವ್ರ ಪ್ರಶ್ನೆ ಮಾಡಿ ಏನನ್ನೋ ತಿಳಿಸ್ತು ಅಂತ ಹೇಳ್ಯಾರ. ಅಕಸ್ಮಾತ್ ಅವ್ರ ತಿಳಿಸಿಲ್ಲ ಅಂದ್ರ ನಾವು ಉಗ್ರವಾಗಿ ಹಳ್ಳಿ ಒಳಗೆ ಗಲ್ಲಿ ಒಳಗೆ ನಾವು ಹೋರಾಟ ಮಾಡಾಕ ಸಿದ್ಧವಾಗಿದ್ದೋ ಅಂತ ನಾ ಹೇಳಕ್ ಇಷ್ಟಪಡ್ತೇನೆ. ಈ ಒಳ ಮೀಸಲಾತಿ ಬಗ್ಗೆ ನಾವು ಇಲ್ಲೊಂದು ಹೋರಾಟ ಇಟ್ಕೊಂಡಿದ್ದು ರೀ. ಅದೇ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದು ರೀ. ಸರ್ಕಾರ ಪರವಾಗಿ ಬಂದ ನಮಗೆ ಮಾತಿಗೆ ಸ್ಪಂದನೆ ಕೊಟ್ಟಾರ್ರಿ. ಮುಂದಿನ ದಿನಮಾನದೊಳಗೆ ಅದನ್ನ ನೋಡಿ ಎಲ್ಲ ಕರೆಕ್ಟ್ ಆಗೋಂಗ ಮಾಡಿ ಕೊಡ್ತಾನ ಅಂತ ಒಂದು ಭರವಸೆ ಕೊಟ್ಟಿದಾರ್ರಿ. ವಿಜೇಂದ್ರ ಸರ್ ಅವರು ಬಂದಿದ್ರಿ. ಅವರು ನೋಟ್ ಮಾಡ್ಕೊಂಡು ಹೋಗಿದಾರ. ಅವರು ಮುಂದಿನ ದಿನಮಾನದೊಳಗೆ ಅವರು ಸ್ಪಂದನೆ ಮಾಡಿ ಅವರು ಮಾಡ್ತಂತ ಹೇಳಿದಾರ್ರಿ. ಏನ ಅಂತದೇನು ಭೀತಿ ಏನು ಕಾಣಿಸ್ತಾ ಇಲ್ರಿ. ಒಟ್ಟು ಒಳ್ಳೇದಾಗ್ತದೆ. ನಮ್ಮ ಹೆಸರು ಪರಶುರಾಮ್ ಶಿವಪ್ಪ ಬಂಡಿ ಹೊಟ್ಟಾರ ಅಂತ.